ನಾಳೆಗೆ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೋಗ್ತಾರೆ. ಡೆಲ್ಲಿಗೆ ಹೋಗಿ 3 ದಿನಗಳ ಕಾಲ ಡೆಲ್ಲಿ ನಾಯಕರ ಜೊತೆಗೆ ಈ ಸಂಬಂಧ ಚರ್ಚೆಯನ್ನು ಮಾಡ್ತಾರೆ. ಬಹುಶಃ ಸಿದ್ದರಾಮಯ್ಯ ಅವರ ಮುಂಚೆ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂತ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೋಗ್ತಾ ಇರೋದು ಇದು ಮುಂದಿನ ಹಂತದಲ್ಲಿ ಏನೋ ಒಂದು ಬದಲಾವಣೆ ಆಗಬಹುದು ಅನ್ನೋದ್ರ ಬಗ್ಗೆ ಈಗ ಒಂದಿಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ದೆಹಲಿ ಪ್ರವಾಸದ ಗುಟ್ಟನ್ನ ಸಿದ್ದರಾಮಯ್ಯ ಆಪ್ತ ಕೊಡ್ಲಿಲ್ಲ. ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಸೇರಿದಂತೆ ಯಾರು ಹೈಕಮಾಂಡ್ ನಾಯಕರಿದ್ದಾರೆ ಅವ್ರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಅಂಬಿಕಾ ಸೋನಿ ಮೂಲಕ ದಾಳವನ್ನ ಡಿಕೆ ಶಿವಕುಮಾರ್ ಅವರು ಉರುಳಿಸಿದ್ದಾರೆ. ಡಿಕೆಶಿ ದಾಳಕ್ಕೆ ಪ್ರತಿದಾಳವನ್ನ ಸತೀಶ್ ಜಾರಕಿಹೊಳಿ ಅವರು ಉರುಳಿಸ್ತಾರ? ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಮೈಲಾರಿ ಪಟಾತ್ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ದುತ್ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೊರಟಿದ್ದಾರೆ. ಡೆಲ್ಲಿ ಪ್ರಯಾಣದ ಅಸಲಿಯತ್ತೇನು, ಇದರ ಹಿಂದಿನ ಉದ್ದೇಶ ಏನು, ಯಾರ್ಯಾರನ್ನು ಭೇಟಿ ಆಗ್ತಾರೆ, ಏನಾದ್ರೂ ಗುಟ್ಟು ಬಿಟ್ಕೊಟ್ರ ಸತೀಶ್ ಜಾರಕಿಹೊಳಿ? ಮೈಲಾರಿ, ಖಂಡಿತ ರಂಜಿತ್, ಏನು ಸಚಿವ ಸತೀಶ್ ಜಾರಕಿಹೊಳಿ ಅವರು ಆ 3 ದಿನಗಳ ಕಾಲ ಪ್ರವಾಸವನ್ನ ಕೈಗೊಳ್ತಾರೆ ಅನ್ನೋ ಮಾಹಿತಿ ಕೂಡ ಈಗ ಸದ್ಯ ಲಭ್ಯ ಆಗ್ತಿರುವಂಥದ್ದು. ಪ್ರಮುಖವಾಗಿ ನಾಳೆಯಿಂದ 3 ದಿನಗಳ ಕಾಲ ಸತೀಶ್ ಜಾರಕಿಹೊಳಿ ಅವರು ದೆಹಲಿ ದಂಡಯಾತ್ರೆಯನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರು ಭೇಟಿ ನೀಡ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ನಾಯಕತ್ವ ಬದಲಾವಣೆ, ಅಧಿಕಾರ ಹಂಚಿಕೆ, ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಈಗ ಸದ್ಯ ಇರುವಂತದ್ದು. ಹಾಗಾಗಿ ಈ ಸತೀಶ್ ಜಾರಕಿಹೊಳಿ ಅವರು ಭೇಟಿ ಸಾಕಷ್ಟು ಕುತೂಹಲವನ್ನ ಕೂಡ ಈಗ ಮೂಡಿಸಿರುವಂತದ್ದು. ಯಾಕೆಂದ್ರೆ ಸಿದ್ದರಾಮಯ್ಯ ನಂತರದಲ್ಲಿ ಸಚಿವ ಸತೀಶ್ ಅವರು ಅಹಿಂದ ನಾಯಕರಾಗಿ ಗುರ್ತು ಮಾಡಿಕೊಳ್ತಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸ್ವತಃ ಯತೀಂದ್ರ ಸಿದ್ದರಾಮಯ್ಯನವರೇ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಒಂದು ಹೇಳಿಕೆಗೆ ಸಹಮತ ವ್ಯಕ್ತಪಡಿಸುವಂತ ಕೆಲಸವನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯ ಕೂಡ ಮಾಡಿದ್ರು. ಹೀಗಾಗಿ ಈ ನವೆಂಬರ್ನಲ್ಲಿ ನಾಯಕತ್ವ ಬದಲಾವಣೆ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಇರುವಂಥದ್ದು. ಹಾಗಾಗಿ ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲುವ ಕೆಲಸವನ್ನ ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾನೆ ಬಂದಿರುವಂಥದ್ದು. ಹೀಗಾಗಿ ಈ ಸತೀಶ್ ಜಾರಕಿಹೊಳಿ ಅವರೀಗ ದೆಹಲಿ ಪ್ರವಾಸ ಹೋಗ್ತಾ ಇರೋದು ಸಾಕಷ್ಟು ಕುತೂಹಲವನ್ನ ಕೂಡ ಕೆರಳಿಸುವಂಥದ್ದು. 3 ದಿನಗಳ ಕಾಲ ಪ್ರವಾಸ ಕೈಗೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ವೇಣುಗೋಪಾಲ್ ಇರ್ಬೋದು, ರಾಜ್ಯ ಉಸ್ತುವಾರಿ ಆಗಿರುವಂತಹ ಸುರ್ಜೇವಾಲಾ ಅವರನ್ನ ಭೇಟಿಯನ್ನ ಮಾಡ್ತಿರುವಂಥದ್ದು. ಒಂದು ಕಡೆಯಿಂದ ಡಿಕೆಶಿ ಅವರು ಸಿಎಂ ಆಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ರಣತಂತ್ರವನ್ನ ಮಾಡ್ತಿದ್ದಾರೆ. ಹಾಗಾಗಿ ಈ ಬಾರಿ ಸಿಎಂ ಆಗಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ರೆ ಇತ್ತ ಮತ್ತೊಂದು ಕಡೆ ಅದನ್ನ ತಡೆಯಲೇಬೇಕು ಅನ್ನೋ ಪ್ಲಾನ್ ಅನ್ನ ಅವರ ಅಂದ್ರೆ ಸಿಎಂ ಸಿದ್ದರಾಮಯ್ಯದ ಬಣದವರು ಮಾಡ್ತಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ 28ರವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ನಮಗೆ ಅನಿವಾರ್ಯ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೂಡ ಈಗ ಕೊಡ್ತಾ ಇರುವಂಥದ್ದು. ಸ್ವತಃ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದನ್ನೇ ಹೇಳ್ತಿರುವಂಥದ್ದು. 28ಕ್ಕೆ ಸಿಎಂ ಸಿದ್ದರಾಮಯ್ಯ ನಮಗೆ ಅನಿವಾರ್ಯ, ಹಾಗಾಗಿ ಅವರು ಮುಂದುವರಿಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೂಡ ಪದೇ ಕೊಡ್ತಾ ಇದ್ರು. ಮತ್ತು 2-3 ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಗೊಂದಲ ಅಧಿಕಾರ ಹಂಚಿಕೆ ಇರಬಹುದು ಅಥವಾ ನಾಯಕತ್ವ ಬದಲಾವಣೆಯ ಗೊಂದಲ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮೈಲಾರಿ. ನಾಳೆಗೆ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೋಗ್ತಾರೆ. ಡೆಲ್ಲಿಗೆ ಹೋಗಿ 3 ದಿನಗಳ ಕಾಲ ಡೆಲ್ಲಿ ನಾಯಕರ ಜೊತೆಗೆ ಈ ಸಂಬಂಧ ಚರ್ಚೆಯನ್ನು ಮಾಡ್ತಾರೆ. ಬಹುಶಃ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂತ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೋಗ್ತಾ ಇರೋದು ಇದು ಮುಂದಿನ ಹಂತದಲ್ಲಿ ಏನೋ ಒಂದು ಬದಲಾವಣೆ ಆಗಬಹುದು ಅನ್ನೋದ್ರ ಬಗ್ಗೆ ಈಗ ಒಂದಿಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ದೆಹಲಿ ಪ್ರವಾಸದ ಗುಟ್ಟನ್ನ ಸಿದ್ದರಾಮಯ್ಯ ಆಪ್ತ ಕೊಡ್ಲಿಲ್ಲ. ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಸೇರಿದಂತೆ ಯಾರು ಹೈಕಮಾಂಡ್ ನಾಯಕರಿದ್ದಾರೆ ಅವ್ರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಅಂಬಿಕಾ ಸೋನಿ ಮೂಲಕ ದಾಳವನ್ನ ಡಿಕೆ ಶಿವಕುಮಾರ್ ಅವರು ಉರುಳಿಸಿದ್ದಾರೆ. ಡಿಕೆಶಿ ದಾಳಕ್ಕೆ ಪ್ರತಿದಾಳವನ್ನ ಸತೀಶ್ ಜಾರಕಿಹೊಳಿ ಅವರು ಉರುಳಿಸ್ತಾರ? ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಮೈಲಾರಿ ಪಟಾತ್ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ದುತ್ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೊರಟಿದ್ದಾರೆ. ಡೆಲ್ಲಿ ಪ್ರಯಾಣದ ಅಸಲಿಯತ್ತೇನು, ಇದರ ಹಿಂದಿನ ಉದ್ದೇಶ ಏನು, ಯಾರ್ಯಾರನ್ನು ಭೇಟಿ ಆಗ್ತಾರೆ, ಏನಾದ್ರೂ ಗುಟ್ಟು ಬಿಟ್ಕೊಟ್ರ ಸತೀಶ್ ಜಾರಕಿಹೊಳಿ? ಮೈಲಾರಿ,
ಖಂಡಿತ ರಂಜಿತ್, ಏನು ಸಚಿವ ಸತೀಶ್ ಜಾರಕಿಹೊಳಿ ಅವರು ಆ 3 ದಿನಗಳ ಕಾಲ ಪ್ರವಾಸವನ್ನ ಕೈಗೊಳ್ತಾರೆ ಅನ್ನೋ ಮಾಹಿತಿ ಕೂಡ ಈಗ ಸದ್ಯ ಲಭ್ಯ ಆಗ್ತಿರುವಂತದ್ದು. ಪ್ರಮುಖವಾಗಿ ನಾಳೆಯಿಂದ 3 ದಿನಗಳ ಕಾಲ ಸತೀಶ್ ಜಾರಕಿಹೊಳಿ ಅವರು ದೆಹಲಿ ದಂಡಯಾತ್ರೆಯನ್ನು ಕೂಡ ಈಗ ಮಾಡ್ತಿರುವಂತದ್ದು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಭೇಟಿ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರು ಭೇಟಿ ನೀಡ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ನಾಯಕತ್ವ ಬದಲಾವಣೆ, ಅಧಿಕಾರ ಹಂಚಿಕೆ, ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಈಗ ಸದ್ಯ ಇರುವಂತದ್ದು. ಹಾಗಾಗಿ ಈ ಸತೀಶ್ ಜಾರಕಿಹೊಳಿ ಅವರು ಭೇಟಿ ಸಾಕಷ್ಟು ಕುತೂಹಲವನ್ನ ಕೂಡ ಈಗ ಮೂಡಿಸಿರುವಂತದ್ದು. ಯಾಕೆಂದ್ರೆ ಸಿದ್ದರಾಮಯ್ಯ ನಂತರದಲ್ಲಿ ಸಚಿವ ಸತೀಶ್ ಅವರು ಅಹಿಂದ ನಾಯಕರಾಗಿ ಗುರ್ತು ಮಾಡಿಕೊಳ್ತಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಸ್ವತಃ ಯತೀಂದ್ರ ಸಿದ್ದರಾಮಯ್ಯನವರೇ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಒಂದು ಹೇಳಿಕೆಗೆ ಸಹಮತ ವ್ಯಕ್ತಪಡಿಸುವಂತ ಕೆಲಸವನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯ ಕೂಡ ಮಾಡಿದ್ರು. ಹೀಗಾಗಿ ಈ ನವೆಂಬರ್ನಲ್ಲಿ ನಾಯಕತ್ವ ಬದಲಾವಣೆ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಇರುವಂತದ್ದು. ಹಾಗಾಗಿ ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲುವ ಕೆಲಸವನ್ನ ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾನೆ ಬಂದಿರುವಂತದ್ದು. ಹೀಗಾಗಿ ಈ ಸತೀಶ್ ಜಾರಕಿಹೊಳಿ ಅವರೀಗ ದೆಹಲಿ ಪ್ರವಾಸ ಹೋಗ್ತಾ ಇರೋದು ಸಾಕಷ್ಟು ಕುತೂಹಲವನ್ನು ಕೂಡ ಕೆರಳಿಸುವಂಥದ್ದು. 3 ದಿನಗಳ ಕಾಲ ಪ್ರವಾಸ ಕೈಗೊಂಡಿದ್ದರೆ ಅದರಲ್ಲಿ ಪ್ರಮುಖವಾಗಿ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ವೇಣುಗೋಪಾಲ್ ಇರ್ಬೋದು, ರಾಜ್ಯ ಉಸ್ತುವಾರಿ ಆಗಿರುವಂತಹ ಸುರ್ಜೇವಾಲಾ ಅವರನ್ನ ಭೇಟಿಯನ್ನ ಮಾಡ್ತಿರುವಂಥದ್ದು. ಒಂದು ಕಡೆಯಿಂದ ಡಿಕೆಶಿ ಅವರು ಸಿಎಂ ಆಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ರಣತಂತ್ರವನ್ನ ಮಾಡ್ತಿದ್ದಾರೆ. ಹಾಗಾಗಿ ಈ ಬಾರಿ ಸಿಎಂ ಆಗಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ರೆ ಇತ್ತ ಮತ್ತೊಂದು ಕಡೆ ಅದನ್ನ ತಡೆಯಲೇಬೇಕು ಅನ್ನೋ ಪ್ಲಾನ್ ಅನ್ನ ಅವರ ಅಂದ್ರೆ ಸಿಎಂ ಸಿದ್ದರಾಮಯ್ಯದ ಬಣದವರು ಮಾಡ್ತಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ 28ರವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ನಮಗೆ ಅನಿವಾರ್ಯ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೂಡ ಈಗ ಕೊಡ್ತಾ ಇರುವಂಥದ್ದು. ಸ್ವತಃ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದನ್ನೇ ಹೇಳ್ತಿರುವಂಥದ್ದು. 28ಕ್ಕೆ ಸಿಎಂ ಸಿದ್ದರಾಮಯ್ಯ ನಮಗೆ ಅನಿವಾರ್ಯ, ಹಾಗಾಗಿ ಅವರು ಮುಂದುವರಿಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೂಡ ಪದೇ ಪದೇ ಕೊಡ್ತಾ ಇದ್ರು. ಮತ್ತು 2-3 ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಗೊಂದಲ ಅಧಿಕಾರ ಹಂಚಿಕೆ ಇರಬಹುದು ಅಥವಾ ನಾಯಕತ್ವ ಬದಲಾವಣೆಯ ಗೊಂದಲ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮೈಲಾರಿ. ನಾಳೆಗೆ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೋಗ್ತಾರೆ. ಡೆಲ್ಲಿಗೆ ಹೋಗಿ 3 ದಿನಗಳ ಕಾಲ ಡೆಲ್ಲಿ ನಾಯಕರ ಜೊತೆಗೆ ಈ ಸಂಬಂಧ ಚರ್ಚೆಯನ್ನು ಮಾಡ್ತಾರೆ. ಬಹುಶಃ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂತ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೋಗ್ತಾ ಇರೋದು ಇದು ಮುಂದಿನ ಹಂತದಲ್ಲಿ ಏನೋ ಒಂದು ಬದಲಾವಣೆ ಆಗಬಹುದು ಅನ್ನೋದ್ರ ಬಗ್ಗೆ ಈಗ ಒಂದಿಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ದೆಹಲಿ ಪ್ರವಾಸದ ಗುಟ್ಟನ್ನ ಸಿದ್ದರಾಮಯ್ಯ ಆಪ್ತ ಕೊಡ್ಲಿಲ್ಲ. ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಸೇರಿದಂತೆ ಯಾರು ಹೈಕಮಾಂಡ್ ನಾಯಕರಿದ್ದಾರೆ ಅವ್ರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಅಂಬಿಕಾ ಸೋನಿ ಮೂಲಕ ದಾಳವನ್ನ ಡಿ.ಕೆ. ಶಿವಕುಮಾರ್ ಅವರು ಉರುಳಿಸಿದ್ದಾರೆ. ಡಿಕೆಶಿ ದಾಳಕ್ಕೆ ಪ್ರತಿದಾಳವನ್ನ ಸತೀಶ್ ಜಾರಕಿಹೊಳಿ ಅವರು ಉರುಳಿಸ್ತಾರ? ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಮೈಲಾರಿ ಪಟಾತ್ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ದುತ್ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೊರಟಿದ್ದಾರೆ. ಡೆಲ್ಲಿ ಪ್ರಯಾಣದ ಅಸಲಿಯತ್ತೇನು? ಇದರ ಹಿಂದಿನ ಉದ್ದೇಶ ಏನು? ಯಾರ್ಯಾರನ್ನು ಭೇಟಿ ಆಗ್ತಾರೆ? ಏನಾದ್ರೂ ಗುಟ್ಟು ಬಿಟ್ಕೊಟ್ರ ಸತೀಶ್ ಜಾರಕಿಹೊಳಿ? ಮೈಲಾರಿ, ಖಂಡಿತ ರಂಜಿತ್, ಸಚಿವ ಸತೀಶ್ ಜಾರಕಿಹೊಳಿ ಅವರು ಆ 3 ದಿನಗಳ ಕಾಲ ಪ್ರವಾಸವನ್ನ ಕೈಗೊಳ್ತಾರೆ ಅನ್ನೋ ಮಾಹಿತಿ ಕೂಡ ಈಗ ಸದ್ಯ ಲಭ್ಯ ಆಗ್ತಿರುವಂತದ್ದು. ಪ್ರಮುಖವಾಗಿ ನಾಳೆಯಿಂದ 3 ದಿನಗಳ ಕಾಲ ಸತೀಶ್ ಜಾರಕಿಹೊಳಿ ಅವರು ದೆಹಲಿ ದಂಡಯಾತ್ರೆಯನ್ನು ಕೂಡ ಈಗ ಮಾಡ್ತಿರುವಂತದ್ದು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಭೇಟಿ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರು ಭೇಟಿ ನೀಡ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ನಾಯಕತ್ವ ಬದಲಾವಣೆ, ಅಧಿಕಾರ ಹಂಚಿಕೆ, ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಈಗ ಸದ್ಯ ಇರುವಂತದ್ದು. ಹಾಗಾಗಿ ಈ ಸತೀಶ್ ಜಾರಕಿಹೊಳಿ ಅವರು ಭೇಟಿ ಸಾಕಷ್ಟು ಕುತೂಹಲವನ್ನ ಕೂಡ ಈಗ ಮೂಡಿಸಿರುವಂತದ್ದು. ಯಾಕೆಂದ್ರೆ ಸಿದ್ದರಾಮಯ್ಯ ನಂತರದಲ್ಲಿ ಸಚಿವ ಸತೀಶ್ ಅವರು ಅಹಿಂದ ನಾಯಕರಾಗಿ ಗುರ್ತು ಮಾಡಿಕೊಳ್ತಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಸ್ವತಃ ಯತೀಂದ್ರ ಸಿದ್ದರಾಮಯ್ಯನವರೇ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಒಂದು ಹೇಳಿಕೆಗೆ ಸಹಮತ ವ್ಯಕ್ತಪಡಿಸುವಂತ ಕೆಲಸವನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯ ಕೂಡ ಮಾಡಿದ್ರು. ಹೀಗಾಗಿ ಈ ನವೆಂಬರ್ನಲ್ಲಿ ನಾಯಕತ್ವ ಬದಲಾವಣೆ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಇರುವಂತದ್ದು. ಹಾಗಾಗಿ ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲುವ ಕೆಲಸವನ್ನ ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾನೆ ಬಂದಿರುವಂತದ್ದು. ಹೀಗಾಗಿ ಈ ಸತೀಶ್ ಜಾರಕಿಹೊಳಿ ಅವರೀಗ ದೆಹಲಿ ಪ್ರವಾಸ
ಹೋಗ್ತಾ ಇರೋದು ಸಾಕಷ್ಟು ಕುತೂಹಲವನ್ನ ಕೂಡ ಕೆರಳಿಸುವಂಥದ್ದು. 3 ದಿನಗಳ ಕಾಲ ಪ್ರವಾಸ ಕೈಗೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ವೇಣುಗೋಪಾಲ್ ಇರ್ಬೋದು, ರಾಜ್ಯ ಉಸ್ತುವಾರಿ ಆಗಿರುವಂತಹ ಸುರ್ಜೇವಾಲಾ ಅವರನ್ನ ಭೇಟಿಯನ್ನ ಮಾಡ್ತಿರುವಂಥದ್ದು. ಒಂದು ಕಡೆಯಿಂದ DKC ಅವರು CM ಆಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ರಣತಂತ್ರವನ್ನ ಮಾಡ್ತಿದ್ದಾರೆ. ಹಾಗಾಗಿ ಈ ಬಾರಿ CM ಆಗಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ರೆ ಇತ್ತ ಮತ್ತೊಂದು ಕಡೆ ಅದನ್ನ ತಡೆಯಲೇಬೇಕು ಅನ್ನೋ ಪ್ಲಾನ್ ಅನ್ನ ಅವರ ಅಂದ್ರೆ CM ಸಿದ್ದರಾಮಯ್ಯದ ಬಣದವರು ಮಾಡ್ತಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ 28ರವರೆಗೂ ಕೂಡ CM ಸಿದ್ದರಾಮಯ್ಯ ನಮಗೆ ಅನಿವಾರ್ಯ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೂಡ ಈಗ ಕೊಡ್ತಾ ಇರುವಂಥದ್ದು. ಸ್ವತಃ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದನ್ನೇ ಹೇಳ್ತಿರುವಂಥದ್ದು. 28ಕ್ಕೆ CM ಸಿದ್ದರಾಮಯ್ಯ ನಮಗೆ ಅನಿವಾರ್ಯ, ಹಾಗಾಗಿ ಅವರು ಮುಂದುವರಿಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೂಡ ಪದೇ ಪದೇ ಕೊಡ್ತಾ ಇದ್ರು. ಮತ್ತು 2-3 ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಗೊಂದಲ ಅಧಿಕಾರ ಹಂಚಿಕೆ ಇರಬಹುದು ಅಥವಾ ನಾಯಕತ್ವ ಬದಲಾವಣೆಯ ಗೊಂದಲ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮೈಲಾರಿ.